ಪ್ರತಿಷ್ಠಿತ ಸಭಾಂಗಣ ಹೋಟೆಲ್ ಶ್ರೀನಿಧಿ ಹೋಟೆಲಲ್ಲಿ ಒಂದು ಸಕ್ಸಸ್ ಮೀಟ್ ಮಾಡಿದೀರಾ, ಒಳ್ಳೆ ಸಭೆ ಮಾಡಿದೀರಾ. ಈ ಸಭೆ ಉದ್ದೇಶ ಹೇಳಿ ಸರ್. ಸಭೆಯ ಉದ್ದೇಶ ಮಹದೇವಪುರ ಕ್ಷೇತ್ರದಲ್ಲಿ ಸಂಘಟನೆ ಬಲಪಡಿಸಬೇಕು, ಪದಾಧಿಕಾರಿಗಳನ್ನ ನೇಮಕಾತಿ ಮಾಡಬೇಕು, ಕ್ಷೇತ್ರದ ಅಭ್ಯರ್ಥಿಗಳ ಆದೇಶದಲ್ಲಿ ಸಂಘಟನೆ ಬಲಪಡಿಸಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ 5 ಯೋಜನೆಗಳ ಅಡಿಯಲ್ಲಿ ಮಹದೇವಪುರ ಕ್ಷೇತ್ರಕ್ಕೆ ಎಚ್ ನಾಗೇಶಣ್ಣನವ್ರನ್ನ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಇವತ್ತಿನಿಂದ ಚಾಲನೆ ಕೊಟ್ಟಿದ್ದೀವಿ. ಈ ಚಾಲನೆ ಹಂತವಾಗುವವರೆಗೂ ಗೆಲ್ಲುವವರೆಗೂ ಹೋರಾಟ. ಸರ್, ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ ನೋಡಿ. ಇಲ್ಲಿ ಮಹದೇವಪುರದಲ್ಲಿ ಇಷ್ಟು ಜನ ಕಾರ್ಯಕರ್ತರಿದ್ದಾರೆ ಸರ್. ಕೆಲವೊಂದು ಕಾರ್ಯಕರ್ತರಿಗೆ ಮತ್ತೆ ಅಣ್ಣವರಿಗೆ ನಿಮ್ಗಿರ್ಬೋದು ಯಾವುದೋ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ದೂರದೃಷ್ಟಿಯಿಂದ ಆಲೋಚನೆ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ರೆ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಹೇಳಿ ಸರ್. ಸರ್, ಇವತ್ತು ಗ್ರೇಟರ್ ಬೆಂಗಳೂರು ನಮ್ಮ ರಾಜ್ಯ ಸರ್ಕಾರ ಮಾಡಿರೋದು ಇದು ವರ್ಲ್ಡಲ್ಲೇ ಅತಿ ವೇಗವಾಗಿ ಬೆಳೀತಿರುವ ನಮ್ಮ ಬೆಂಗಳೂರು ತಲೆಮಾರದಿಂದ ನಾಳೆ ದಿನಗಳಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಎಲ್ಲರಿಗೂ ಅಧಿಕಾರಿಗಳು ಸಿಗುತ್ತೆ. ಅಧಿಕಾರಿಗಳ ಜೊತೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಮುಂದುವರಿಸಿ ಕೆಲಸ ಮಾಡಲು ಅನುಮತಿ ಕೊಟ್ಟಿದ್ದಾರೆ. ಈ ಮಹದೇವಪುರ ಕ್ಷೇತ್ರ ಇಡೀ ರಾಷ್ಟ್ರದಲ್ಲಿ ಹೆಸರುವಾಸಿ ಆಗ್ಬೇಕು. ಅದೇ ಮಹದೇವಪುರ ಕ್ಷೇತ್ರದಲ್ಲಿ ಎಚ್ ನಾಗೇಶನ್ನ ಗೆಲ್ಲಬೇಕು ಅಂತ ನಮ್ಮ ಪಣ ತೊಟ್ಟು ಕೆಲಸ ಮಾಡ್ತೀವಿ ಸರ್. ಹಾಕಿ ಸರ್, ಹಾಕಿ ಸರ್. ರೆಡಿ ಎಲ್ರು ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್. ಓಕೆ ಸರ್, ಎಲ್ಲರೂ ಒಟ್ಟಿಗೆ ಹಾಕಿ ಸರ್. ಅಲ್ಲ, ನಮ್ಮ ಜೊತೆ ಫೋಟೋ ಒಂದು ಸರ್. ಹಂಗೆ ರೀ ಸರ್. ಇಲ್ಲ ಸರ್, ಸರ್ ಮಂಜು ಸರ್, ಹಂಗೆ ಓಕೆ. बोलो बाबा साहेब अम्बेडकर के, बोलो संविधान शिल्पी डॉक्टर अम्बेडकर के। जय भीम, जय भीम, जय भीम, जय भीम, जय जय भीम, जय भीम, जय भीम, जय भीम।